ಸಿಂಪಲ್ ಫೇಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸ್ವಲ್ಪ ಬ್ರೈಟನ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವೆಲ್ಲನೂ ಎವರ್ ಯೂತ್ ಇದ್ದೇನೆ ಮೂರೂ. ಇದರಲ್ಲಿ ಒಂದು ಫೇಸ್ ಸ್ಕ್ರಬ್ ಇದೆ, ಒಂದು ಪೀಲ್ ಆಫ್ ಮಾಸ್ಕ್ ಇದೆ, ಇನ್ನೊಂದು ಫೇಸ್ ಮಾಸ್ಕ್ ಇದೆ. ಇದರಲ್ಲಿ ಇನ್ನೂ ಕೆಲವೊಂದಷ್ಟು ಸಿಗುತ್ತೆ ನಿಮಗೆ. ಹಿಮಾಲಯದ ಏನದು ನೀಮ್ ಫೇಸ್ ಪ್ಯಾಕ್ ಕೂಡ ಸಿಗುತ್ತೆ. ತುಂಬ ಇದೆ, ಎಲ್ಲನೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದು ತುಂಬ ನನಗೆ ಇಷ್ಟ ಆಗಿದ್ದು. ಸೊ ಈ ಒಂದು ಬ್ರ್ಯಾಂಡ್ ಬಿಟ್ಟೆ ಬೇರೆ ಏನು ಯೂಸ್ ಮಾಡಲ್ಲ. ಆಮೇಲೆ ಇದನ್ನು ಯೂಸ್ ಮಾಡಲ್ಲ, ಜಾಸ್ತಿ ರೇರ್, ಯಾವಾಗೋ ಏನೋ ತುಂಬ ಫೇಸ್ ಡಲ್ ಅನ್ನಿಸ್ತಿದೆ ಅಂದಾಗ ಇದನ್ನು ಯೂಸ್ ಮಾಡ್ತೀನಿ. ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀ ಅದಕ್ಕೆ ಬಂದೇನೆ. ಸೊ ಫಸ್ಟು ನಾನೇನು ಮಾಡ್ತೀನಿ ಅಂದರೆ ಈ ಸ್ಕ್ರಬ್ನ ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಬೇಕಂದರೆ ಫಸ್ಟ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್. ಇದನ್ನು ಮಿಡಲಲ್ಲಿ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಫೇಸ್ ಪ್ಯಾಕ್ ಹಾಕೋತೀನಿ. ಬನ್ನಿ ವಿಡಿಯೋನ ಶುರು ಮಾಡಿ. ಅಲ್ಲಿ ರೋಸ್ ವಾಟರ್ ಐತೆ ಕೊಡಲೇ ದರ್ಶಿ. ಇಲ್ಲೇ ಗಾಡ್ರೇಜ್ ಓಪನ್ ಮಾಡಲಿ, ಇಲ್ಲೇ ಕಾಣ್ತದೆ ನೋಡು, ಕ್ಲೋಸ್ ಮಾಡುವ. ಇಲ್ಲೇ ಊರ ಹೊಡ್ಕೊಂತಾರೆ ನೋಡಪ್ಪ, ಖಾಲಿನೂ ಆಗ್ತಿಲ್ಲ. ಸೊ ನಾನು ಬೆಳಗ್ಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಸತಿ ಫೇಸಲ್ಲಿ ಏನಾದರೂ ನಾನು ಬೆಳಗ್ಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಇನ್ನೊಂದು ಸತಿ ಫೇಸ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ನ ಹಾಕೋತೀನಿ. ಬೇಡಪ್ಪ ಅಂತ ತೊಂದರೆ ನೀನೇನು ತಗೋಬೇಡ. ಇದ್ರಲ್ಲಿ ಅರ್ಧ ಎಲ್ಲ ಇವರೇ ಖಾಲಿ ಮಾಡಿದ್ದಾರೆ. ನಾನು ಯೂಸೇ ಮಾಡಿಲ್ಲ ಇದನ್ನು ಜಾಸ್ತಿ. ಅವಾಗೆಲ್ಲ ಫುಲ್ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ದೆ. ಬೆಳಗ್ಗೆದ್ದು ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡೇ ಮುಂದಿನ ಕೆಲಸ. ಈಗೆಲ್ಲ ನಾನು ಏನು ಯೂಸೇ ಮಾಡ್ತಿಲ್ಲ. ತಲೆ ಸ್ನಾನ ಮಾಡೋದ್ರಿಂದ ಹೇರ್ ಫಾಲು ಭಯಂಕರ ಆಗ್ತಿದೆ. ಸೊ ಇದು ಕ್ಲೀನಾಗಿ ಆರಲಿ. ಅದನ್ನು ಹಾಕ್ಕೊಂಡು ಒರೆಸ್ಕೋಬೇಕ. ಸೊ ಇವಾಗ ನನ್ನ ಫೇಸು ಅದೆಲ್ಲ ಹೋಗಿದೆ. ಲೇ ಹೋಗಲ್ಲ, ಇದು ಇರೋದ ಒಂದು ಇಲ್ಲ, ಒಂದೇ ಇರೋದು. ಅದು ಇರೋದ ಒಂದು ಅಂತ ಹೇಳಕತ್ತಿರೋದು ನಾನು. ಓಕೆ ಹೋಗುವರೆ. ಇಲ್ಲಿ ಹಚ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದು ಕ್ರೀಮ್ ಇದೆ ಅಂತ ಹಚ್ಕೊಳ್ತಾ ಕಣ್ಣು ಹತ್ರ ಹಚ್ಕೊಳ್ಳೇಬಾರದು. ಸೊ ಆಫ್ಟರ್ 15 ಮಿನಿಟ್ಸ್ ಸಿಗ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿದಾಗ ಸ್ವಲ್ಪ ಇರಿಟೇಷನ್ ಥರ ಏನಾದರೂ ಆದರೆ ಅದನ್ನು ಫೇಸ್ ವಾಶ್ನ ಮಾಡ್ಕೊಳ್ಳಿ, ಯೂಸ್ ಮಾಡಬೇಡಿ ಅಂತಲೇ ಹೇಳ್ಬೋದು. ಸೊ ನನಗೇನು ಆ ಥರ ಇರಿಟೇಷನ್ ಥರ ಅಥವಾ ಬಿಸಿ ಬಿಸಿ ಥರ ಏನು ನನಗೆ ಹಚ್ಚಲ್ಲ. ನಿನಗೆ ಹಚ್ಬೇಕಾ? ನಾ ಬೆಳ್ಳಗೆ ಹಾಕಿ ಹಚ್ಕೊಂಡಿಲ್ಲ. ಸ್ಕಿನ್ ಅಂದರೆ ಧೂಳು ಡಸ್ಟ್ ಅದು ಕಷ್ಟ. ಅದು ಬೆಳ್ಳಗಾಗಲ್ಲ. ನಾವಿರೋ ಕಲರ್ ಎಲ್ಲೂ ಹೋಗಲ್ಲ. ನೀ ಬೆಳ್ಳಗಾದಿಯಲ್ಲ. ಈಗ ನೀ ಯಾವ ಹೆಣ್ಣು ನೋಡಕೊಂತೀನಿ? ಮತ್ತೆ ಹಾಗೆ ಹೊಂಟೇನೆ, ಗಂಡು ನೋಡಕೊಂಟೆ ನಾನು. ನಿನ್ನ ಫೇಸಿಗೆ ಏನಾರು ಗುಳ್ಳಿ ಗಿಳ್ಳಿ ಆಗಿ ನಿಮ್ಮ ಮಮ್ಮಿ ಬೈದ್ರೆ ನನಗೆ ಸಂಬಂಧ ಇಲ್ಲ. ಓಕೆ, ಏನೇ ಇದ್ರು ನೀನೇ ಇಲ್ಲಿ ವಿಡಿಯೋ ಐತಿ. ಓಕೆನಾ? ಮತ್ತೆ ಪದೇ ಪದೇ ಹಚ್ಚು ಅನ್ನಂಗಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಹಚ್ಕೊಳ್ಳೇಬಾರ್ದು. ಎಲ್ಲ ಹೊಡಿಬೇಕು ಇವನಿಗೆ. ಅದು ಆರ್ಸ್ಕೊಂಡು ಬಾ, ಆಮೇಲೆ ಹಚ್ತೇನೆ. ಒರ್ಸ್ಕೊಂಡು ಬರಬೇಡ. ನಿಮ್ಮ ಮನೆಯಲ್ಲೂ ಮಕ್ಳಿದ್ರೆ ಇದೇ ಪ್ರಾಬ್ಲಮ್ಮ. ನಮ್ಮ ಅಕ್ಕನ ಮಕ್ಕಳು ಅವ್ರಿಗೂ ಹಚ್ಬೇಕಂತ, ಎಲ್ಲನೂ ಹಚ್ಬೇಕು. ಎಷ್ಟೋ ಐಟಮ್ಸ್ ನಾನು ಎಗರಿಸ್ಬಿಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ, ಎಲ್ಲಿ ಹೋಗಿದ್ವಿ, ಎಲ್ಲಿ ಹೋದ್ವಿ, ಈ ಥರ ಒಂದು ಇದು ಒಂದೇ ನಾನು ಇಷ್ಟಪಟ್ಟು ಯೂಸ್ ಮಾಡೋದು. ಇದನ್ನು ಎರಡನ್ನೂ ಅವರ ಖಾಲಿ ಮಾಡ್ಯಾರ. ಇಷ್ಟ ಇರೋದು. ಸೊ ಏನೋ ಒಂಥರ ಚೆನ್ನಾಗಿದೆ ಅದು ಸ್ಪ್ರೇಗಳು.
ಮೂವ ದೆವ್ವ ನಾನು ದೊಡ್ಡ ದೆವ್ವ ಇದು. ಏಯ್ ನನಗೆ ಹಚ್ಚು. ನನಗೆ ಹಚ್ಕೊಳಕ್ ತಂದಿರೋದು ನಾನು ಎಲ್ಲರೂ ಹಚ್ಬೋದು. ಒಂಚೂರು ನಾನು ಬೆಳ್ಳಿ ಹೋಗ್ತಾನಪ್ಪ. ಈಗ ನೀ ಹೇಳೇ ನೋಡು ಅವ್ನಿಗೆ ಬೆಳಗ್ಗೆ ಹಾಕಲ್ಲ ಅದು ಡಸ್ಟ್ ಕ್ಲಿಯರ್ ಫೇಸ್ ಒಂಚೂರು ಕ್ಲೀನ್ ಹಾಕತ್ತಾನ. ಇಲ್ಲೊಂದು ಐತಲ್ಲ. ಓಯ್ ಅವಲ್ಲ ಅವ್ನು ಯಾರಿಗೂ ಕೊಡಲ್ಲ. ನಂಗೆ ಇಬ್ರು ಹಚ್ಕೆ ಹೋಗಿ ಸಾಕ ಸಾಕು ಕಣ್ಣ ಹತ್ರ ಎಲ್ಲ ಹಚ್ಕೊಬೇಡ ನೀನು ಸಾಕಷ್ಟ. ಚಿಚ್ಕೆಂತ ಮ್ಯಾಗ ಮ್ಯಾಗ ನೋಡಿ ನಾವು 20 ರುಪೀಸಲ್ಲಿ ಈಗ 3 ಜನ ಹಚ್ಕೊಂಡ್ವಿ. ಬಟ್ ಅವ್ರಿಗೆ ಅಷ್ಟು ಕ್ಲಿಯರಾಗಿ ಹಚ್ಚಿಲ್ಲ. ಬಟ್ ನಾನು ಸ್ವಲ್ಪ ಕ್ಲಿಯರ್ ಹಚ್ಚಿದ್ದೆ. ನೆಕ್ಸ್ಟು ನೋಸ್ ಸ್ಟ್ರಿಪ್ಸ್ ಯೂಸ್ ಫಸ್ಟು ಫೇಸ್ನ ವಾಶ್ ಮಾಡೋಣ. ಕವಿನ್ ಪ್ಯಾಂಟ್ ಅಕ್ಕಿನ ಏನಾರಲ್ಲಿ ಆ ವೇದ ಕೊಡ್ತಾರಂತ ಪ್ಯಾಂಟ್. ಸೊ ನೀವು ನೋಡ್ತಿರುವಾಗೆ ನಾನು ಯಾವುದೇ ಫಿಲ್ಟರ್ ಯೂಸ್ ಮಾಡಿಲ್ಲ. ಸೊ ಈ ಥರ ಆಗಿದೆ ಇವಾಗ. ಸ್ವಲ್ಪ 15 ನಿಮಿಷ ಬಿಟ್ಕೊಂಡಿದ್ದೀನಿ ಅವ್ರ ಕಾಟ ಸಾಕಾಗಿ ಇನ್ಮೇಲೆ ರೂಮಿಗೆ ಬಂದೆ. ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಚಾರ್ಕೋಲ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಚಾರ್ಕೋಲ್ ನೋಸ್ ಸ್ಟ್ರಿಪ್ಸ್ ಅಂತ. ಸೊ ನನಗೆ ಸ್ವಲ್ಪ ದಿನದಿಂದ ತುಂಬ ವೈಟ್ ಹೇರ್ಸ್ ಆಗಿತ್ತು. ಬಟ್ ಇವಾಗೇನು ಅಷ್ಟಿಲ್ಲ. ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಇದರಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಫೇಸ್ ಪೀಲ್ ಆಫ್ ಮಾಸ್ಕ್ ಹಾಕೋತೀನಿ. ಸೊ ಇದು ಫೇಸ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸರಿ ಹಚ್ಕೊಳ್ಳೋದೆ ಇವಾಗೇನು ಹಚ್ಕೊಳ್ಳೋದು ಸುಮ್ಮನಿರಲಿ. ಅದು ಸ್ವಲ್ಪ ಇರ್ತದೆ, ಜಾಸ್ತಿ ಇರಲ್ಲ. ಅಚ್ಚಿಗೆ ಫುಲ್ ಉಳುದಂದ್ರೆ ಅಷ್ಟ. ಈಗ ಯಾವ ಹುಡುಗಿಗೆ ನಿನ್ನ ಫೇಸ್ ತೋರಿಸ್ಬೇಕಪ್ಪ? ನಾನು ಯಾವ ಹುಡುಗಿ ಮಸಮ್ ಕುತ್ಕೋ. ನಾನು ಶಿಮ್ಲಾ ಎಲ್ಲ ಹಾಕ್ಯಾನದ್ರಲ್ಲಿ. ನಾನು ಶಿಮ್ಲಾ ಎಲ್ಲ ಹಾಕ್ಯಾನದ್ರಲ್ಲಿ. ಇಲ್ಲಿ ಹಚ್ಚಿಗೆ ಏನಾಗಲ್ಲ. ಉಳಿತೀವಿ ನನಗೆ ಬೇಕು. ಉಳಿದಾದ್ಮೇಲೆ ಆ ಕವರ್ ಬೇಕೇ ಬೇಕು ನನಗೆ. ಕವರ್ ಕೊಡ್ತೀನಿ. ಅದ್ರೊಳಗೆ ಅದು ಉಳಿತಂದ್ರೆ ಉಳಿಯಲ್ಲ ಅದು. ಅದ ಒಂದೀಟ್ ಉಳಿದೈತಿ ನೋಡ್ಬೇಕಾದ್ರೆ ಅನೇಕ ಹಚ್ಚಿನಲ್ಲ. ಹೊಡಿತೇನೆ ನೋಡಿದರ್ಶಿ ಇಲ್ಲ ನಿನಗೆ. ನನಗೆ ಸುಮ್ಮನೆ ಇರಬೇಕು. ಎಷ್ಟು ಹಚ್ಕೊಂತೀವಿ? ನಾನು ಹಚ್ಕೋಬೇಕು ಕೊಡಮ್ಮ ಉಸಮ್ಮ. ನನ್ನ ಜೊತೆ ಹೊಡ್ಸ್ಕೊಳಕ ಹೆಂಗ್ ಮಾಡ್ತೀಯಲ್ಲ? ನನಗೆ ಹಚ್ಚ ಹೊಡಿತೈತಲ್ಲ. ಈಗ ನಿನಗೆ ಹಚ್ಚಿದ್ರೆ ಅಕ್ಕಿನೇ ಬರ್ತಾಳೆ. ಅಕ್ಕಿಗೆ ಎಲ್ಲಿಂದ ತರಲಿ? ಅಕ್ಕಿಗೆ ಅಂತ ತಾಯಿ ಸ್ವಲ್ಪ ಐತಿ ಹಚ್ಕೊಳ್ಳೋದಾರ ಹಚ್ಕೆ ಹೋಗಿ ಹಚ್ಚಿ. ಸೊ ಇದಕ್ಕೇನು ಟೈಮ್ ಅವಶ್ಯಕತೆ ಇರಲ್ಲ. ನಮ್ಗೆ ಯಾವಾಗ ಒಣಗುತ್ತೆ ಅವಾಗ ನಾವು ಇದನ್ನು ಪೀಲ್ನ ತೆಗಿಬೇಕಷ್ಟೇ.
ಓಕೆನಾ. ಸೊ ಇದು ಇವಾಗ ತಡೆ ಪೀಲು ಒಣಗೈತಿ ಚಾತನ್ ಮೇಲಕ್ಕೆ ನಿಧಾನ. ಮನುಷ್ಯ ಆದ್ರೆ ದೇವದಿನ ನೀವು ಯಪ್ಪ ಇಷ್ಟು ಓವರ್ ಆ್ಯಕ್ಟಿಂಗ್ ಒಳ್ಳೇದಲ್ಲ. ಅಲ್ಲಿ ಕೂಲದವ ಅವ ಯಾಕೆ ದೆವ್ವ ಓದಾಳಲಿಕ್ಕೆ ಕಾವ್ಯ ದೆವ್ವ ಹೆಸರು ಮಾರಿ ಕಾವ್ಯ ನಿನ್ನ ಮನುಷ್ಯ ಅದೇ ಏನದೇ ನಿಧಾನವಾಗಿ ಹೇಳಿ. ಸೊ ಇದೆಲ್ಲ ಪೀಲ್ ಮಾಸ್ಕ್ ಅಂತ. ಸೊ ಇವಾಗ ನಾನು ಲಾಸ್ಟ್ ಸ್ಕ್ರಬ್ ಯೂಸ್ ಮಾಡ್ತೀನಿ. ಕೆಲವೊಬ್ರು ಫಸ್ಟ್ ಸ್ಕ್ರಬ್ ಯೂಸ್ ಮಾಡ್ತಾರೆ, ಬಟ್ ಫೇಸ್ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ವಾಲ್ನಟ್ ಸ್ಕ್ರಬ್. ಇದು ಕೂಡ ಚೆನ್ನಾಗಿದೆ. ಇದು ಕೂಡ 15 ರೂಪೀಸ್ ಅಷ್ಟೇ. ಸೊ ಇದು ಇನ್ನೊಂದು ಚೂರು ಉಳಿದಿದೆ, ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋದು. ಸೊ ಫೇಸ್ನೆಲ್ಲ ಸ್ಕ್ರಬ್ ಮಾಡಿದಾಯಿತು. ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ನ ಇನ್ನೊಂಚೂರು ಸ್ಕ್ರಬ್ ಮಾಡ್ಕೋತಾ ಆ್ಯಂಡ್ ಸ್ವಲ್ಪ ನೀರನ್ನ. ಸೊ ಫೈನಲ್ ಓಕೆ. ಸೊ ಸ್ವಲ್ಪ ಲೈಟಾಗಿ ಏನಾದರೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದ್ರೆ ಓಕೆ, ಒಂದು ವೇಳೆ ಕಾಣಿಸಿಲ್ಲ ಅಂದರೂ ಓಕೆ. ಯಾಕಂದರೆ ಒಂದೇ ಸತಿಗೆ ಯಾವುದೂ ನಾವು ಸ್ಕಿನ್ ಮೇಲೆ ಹಂಗೆ ಒಂದೇ ಸತಿಗೆ ಇನ್ಸ್ಟೆಂಟಾಗಿ ಯಾವುದೂ ಚೇಂಜ್ ಆಗೋಲ್ಲ. ಸೊ ನಾವು ರೆಗ್ಯುಲರಾಗಿ ಏನಾದರೂ ಮಾಡಿದ್ರೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ದ ಬೆಸ್ಟ್ ಪ್ರಾಡಕ್ಟ್ಸು ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ಯಾಕಂದರೆ ಇವಾಗ ನೀವು ಅದೇ 60-75 ರೂಪಾಯಿ ತೊಗೊಂಡ್ರೆ ಇದೇ ಯೂಸ್ ಆಗೋಲ್ಲ. ಸೊ ಇದು ಬೆಸ್ಟ್ ಇದು. ಯಾಕಂದರೆ ಒನ್ ಟೈಮ್ ನಾವು ಯೂಸ್ ಮಾಡಿದ್ರೆ ಒಂದು 60 ರೂಪೀಸ್ ನಮ್ಮ ಗ್ಲೋ ಅಪ್ಪಿಗೆ ಹೋದ್ರೂ ಪರವಾಗಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಯೂಸ್ ಮಾಡಿ ನಿಮಗೆ ಹೇಗೆ ಬೆಟರ್ ರಿಸಲ್ಟ್ ಸಿಗುತ್ತಾ ಅಥವಾ ಇಲ್ವಾ ಅಂತ ನೋಡಿ. ಒಂದೇ ಸತಿಗೆ ಯಾರು ಬೆಳಗಾಗಲ್ಲ, ಆಮೇಲೆ ಬೆಳ್ಳಗಾಗೋಕ್ಕೂ ಇದಲ್ಲ. ಯಾಕಂದರೆ ಇದು ಜಸ್ಟ್ ನಾವು ಒಂದು ಡಸ್ಟ್ ಆಗಲಿ ಅಥವಾ ಫೇಸಲ್ಲಿ ಏನಾದರೂ ಬ್ಲ್ಯಾಕ್ ಹೆಡ್ಡು ಮತ್ತು ವೈಟ್ ಹೆಡ್ಸ್ ಇದ್ದರೆ ಅಷ್ಟೇ ಯೂಸ್ ಆಗೋದು. ನಮ್ಮ ಕಲರ್ ಬೇರೆ ಥರ ಕಾಣಿಸೋಕ್ಕೆ ಆ ಥರ ಏನಿಲ್ಲ. ನಾರ್ಮಲ್ ನಾವು ಹೇಗಿದ್ದೀವಿ ಅದೇ ಥರ ಇರ್ತೀವಿ. ಬಟ್ ಏನಪ್ಪ ಪಿಂಪಲ್ಸ್ ಅಥವಾ ಒಂದು ಮಾರ್ಕ್ಸ್ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.